ಏನು ಹೇಳಿದೆ ಕೀರ್ತನ ನೀನು? ಚಿಕ್ಕಪ್ಪ, ಯಾವುದೋ ಮನೆ ಕೆಲಸದೊಳಗೆ ಬೈದ್ರೆ ನೀವು ನನ್ನ ಮೇಲೆ ಕೈ ಮಾಡ್ತಾ ಇದ್ದೀರಾ. ಇದು ಎಕ್ಸ್ಪೆನ್ಸಿವ್ ಲ್ಯಾಪ್ಟಾಪ್ ಅಂತ ಹೇಳಿದ್ಮೇಲೂ ಅವ್ರು ಮಾಡಿದ್ದೆ ಸರಿ ಅನ್ಸುತ್ತಾ ನಿಮಗೆ? ಇಲ್ಲ ಕೀರ್ತನ, ನಚ್ಚಿ ನಿನ್ನ ಲ್ಯಾಪ್ಟಾಪ್ನ ಹೊಡೆದಾಕಿದ ತಪ್ಪೆ ಅಲ್ವಾ? ಅದನ್ನ ಚಿಕ್ಕಪ್ಪಂಗೆ ಹೇಳು. ಯಾಕಂದ್ರೆ ಚಿಕ್ಕಪ್ಪಂಗೆ ನನಗಿಂತ ಅವರೇ ಹೆಚ್ಚಾಗಿದ್ದಾರೆ. ನನ್ನ ಮೇಲೆ ಕೈ ಮಾಡಿದ್ರಿ ಅಲ್ವಾ ಚಿಕ್ಕಪ್ಪ? ಹೌದು, ಕೈ ಮಾಡೆ. ಏನೀಗ? ನೀನು ಮಾಡಿದ್ದು ಸರಿಯಾಗಿದೆ ಲಕ್ಷ್ಮಣ. ದೊಡ್ಡವರು ಚಿಕ್ಕವರು ಒಂದೇ ನಾಲ್ಗೆ ಹರಿಬಿಡ್ತಾಳಲ್ಲ, ಇವಳಿಗೆ ಆಗಬೇಕಾಗಿದ್ದೆ ಅಲ್ವೇ? ಲ್ಯಾಪ್ಟಾಪ್ ಮುರಿದು ಹೋದರೆ ಹೊಸ ತಗೋಬಹುದು, ಸಂಬಂಧಗಳು ಮುರಿದು ಹೋದರೆ ಸರಿಪಡಿಸೋಕ್ಕಾಗತ್ತಾ? ಅದರಲ್ಲೋಳು ನಿಮ್ಮ ತಂದೆ ನೋಡ್ಕೊಳಕ್ಕೆ ಬಂದಿದ್ದಾಳೆ, ನಮ್ಮಲ್ಲೇ ಒಬ್ಳಾಗಿದ್ದಾಳೆ. ಈ ಮಗು ಅವಳ ಮಗು, ನಮ್ಮನೆ ಮಗು ಥರ ಇದೆ ಕಣೆ. ನಿಂಗಷ್ಟು ಬುದ್ಧಿ ಬೇಡವೇನೆ? ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಅದೇನೋ ಲ್ಯಾಪ್ಟಾಪ್ ಅಂತ ಬಡ್ಕೋತಾ ಇದೆಯಲ್ಲ. ತಗೋ ನಿನ್ನ ಲ್ಯಾಪ್ಟಾಪ್ ಬೆಲೆ. ಏ ಲಕ್ಷ್ಮಣ, ಏನೋ ನೀನು, ಇವಳೇನೋ ಹೇಳ್ತಾಳೆ ಅಂತ ನೀನು. ಇಲ್ಲ ಅದಕ್ಕೆ ದಿನಕ್ಕೆ ಇವಳು ನಾಲ್ಗೆ ಯಾಕೋ ತುಂಬ ಹರಿತಾಗ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ಮುಂದೊಂದು ದಿನ ಇವಳೇ ದೊಡ್ಡ ಸಮಸ್ಯೆ ಆಗ್ತಾಳೆ. ನಚ್ಚಿ ನೋಡ್ ಕೀರ್ತನ, ಇದು ನಿಂಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸಲ ಈ ರೀತಿ ನೀನು ನಡ್ಕೊಂಡ್ರೆ ಪರಿಣಾಮ ನೆಟ್ಗಿರ್ತಿಲ್ಲ. ಅಮ್ಮ, ಚಿಕ್ಕಪ್ಪ ನನಗಿಷ್ಟೆಲ್ಲ ಅವಮಾನ ಮಾಡ್ತಿದ್ರು, ನೀನು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಯಲ್ಲಮ್ಮ. ನಿನಗಾಗಬೇಕಾದದ್ದೇ, ಈಗಲಾದರೂ ಬುದ್ಧಿ ಕಲಿ ಅಲ್ವೇ? ಮಗು ವಿಷಯ ಇಟ್ಕೊಂಡು ಇಷ್ಟು ದೊಡ್ಡದು ಮಾಡಬೇಕಾಗಿತ್ತಾ? ಅದೇನೋ ಅಂತಾರಲ್ಲ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ, ಹಾಗಾಯ್ತು ನಿನ್ನ ಕಥೆ. ಹೋಗಿ ನಾನು ನಿನಗೆ ಹೇಳ್ತೀನಲ್ಲೇ ಮಾರೈತಿ. ಏನಾಯಿತು? ದಿವ್ಯಾ, ನೀನೇ ನಂಬಿದ್ದೀನಿ. ದಿವ್ಯಾ, ಇವತ್ತಿನ ಸೇಲ್ಸ್ ನಿನ್ನ ಕೈಯಲ್ಲಿದೆ. USA ಕ್ಲೈಂಟ್ಸ್, ದುಬೈ ಶೇಕ್ಸ್ ಎಲ್ಲರೂ ಬರ್ತಿದ್ದಾರೆ. ಹೇಗಾದರೂ ಮಾಡಿ ಅವ್ರು ಮ್ಯಾಕ್ಸಿಮಮ್ ಪ್ರಾಪರ್ಟೀಸ್ ತೊಗೋಬೇಕು. ಹಾಗೆ ಮಾಡಬೇಕು. ಸರಿ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ದಿವ್ಯಾ ಅವ್ರು ಬೇರೆಯವ್ರ ಥರ ಅಲ್ಲ, ತುಂಬ ಕ್ರಾಸ್ ಕ್ವೆಶನ್ಸ್ ಮಾಡ್ತಾರೆ. ಇಟ್ಸ್ ನಾಟ್ ಈಸಿ. ಆಲ್ಸೋ ಇವತ್ತು ನಮ್ಮ ಸೇಲ್ಸ್ ಹೆಡ್ ಬಂದಿಲ್ಲ, ಅದಕ್ಕೋಸ್ಕರ ನೀನು ಹೇಳ್ತಾ ಇರೋದು. ಪಾಪ ನಿನಗೆ ಬೇರೆ ಎಕ್ಸ್ಪೀರಿಯನ್ಸ್ ಕಡಿಮೆ, ಸೊ ಸ್ವಲ್ಪ. ಯು ಡೋಂಟ್ ವರಿ, ನಾನು ನೋಡ್ಕೋತೀನಿ. ದಿವ್ಯಾ, ಬಟ್ ಈ ಡೀಲ್ ಕೈ ತಪ್ಪು ಹೋಗಾಗಿಲ್ಲ. ಯು ಡೋಂಟ್ ವರಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ದಿವ್ಯಾ.
ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ. ಬಹುಶಃ ಇವತ್ತು ನೀವು ಇದ್ದಿದ್ರೆ ಇವತ್ತು ನಿಮಗೆ 65 ವರ್ಷ ಆಗಿರೋದು. ಆದರೆ ಏನು ಮಾಡೋದು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಭಾಗ್ಯ ಆ ದೇವ್ರು ನನಗೆ ಕೊಡಲಿಲ್ಲ. ಮನೆಯವ್ರಿಗೋಸ್ಕರ ಸಮಾಜಕ್ಕೋಸ್ಕರ ದುಡಿದ ಜೀವ ನೀವು ಯಾವುದೂ ಸುಖ ಸಂತೋಷಗಳನ್ನು ಅನುಭವಿಸದೆ ಹೊಟ್ಟೋದ್ರಲ್ಲಪ್ಪ. ಆದರೆ ನೀವಿರೋ ಜಾಗದಲ್ಲಿ ನೆಮ್ಮದಿಯಾಗಿದ್ದೀರಾ ಅಲ್ವಪ್ಪ? ನಮ್ಮನ್ನೆಲ್ಲ ನೋಡ್ತಾ ಇದ್ದೀರಾ ಅಲ್ವಪ್ಪ? ಅಪ್ಪ, ನಿಮಗೆ ಗೊತ್ತಾ, ನಾನೀಗ ಓದ್ತಾ ಇದ್ದೀನಿ. ಪ್ರಪಂಚ ಜ್ಞಾನ ಇದ್ದರೆ ಸಾಕು, ಬದುಕಬಹುದು ಅಂತ ಹೇಳ್ಕೊಟ್ಟವ್ರು ನೀವು. ಆದರೆ ಅದ್ರ ಜೊತೆ ವಿದ್ಯೆನೂ ಬೆಂಬಲವಾಗಿರಬೇಕು ಅಂತ ಹೇಳ್ಕೊಟ್ಟವರು ನನ್ನ ಗಂಡ, ನನ್ನ ಮನೆಯವರು. ಚಿಕ್ಕ ವಯಸ್ಸಲ್ಲೇ ಸ್ಪ್ಯಾನರ್ ಹಿಡ್ದಿದ್ದ ಕೈ ಇದು. ಓದಿನ ಮಹತ್ವ ನಿಜವಾಗ್ಲೂ ಗೊತ್ತಿರಲಿಲ್ಲಪ್ಪ. ದುಡಿಬೇಕು, ಮನೆ ಜವಾಬ್ದಾರಿ ನಿಭಾಯಿಸಬೇಕು, ನಿಮಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಬೇಕು. ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಆದರೆ ನಿಜವಾಗ್ಲೂ ನನಗೀಗ ವಿದ್ಯೆ ಮಹತ್ವ ಗೊತ್ತಾಗ್ತದೆ ಅಪ್ಪ. ಅಕ್ಕಪಕ್ಕದ ಮನೆ ಮಕ್ಕಳು ಶಾಲೆಗೆ ಹೋಗುವಾಗ, ದಿವ್ಯಕ್ಕ ಕಾಲೇಜ್ಗೆ ಹೋಗುವಾಗ ನಾನು ಹೀಗೆಲ್ಲ ಹೋಗೋ ಆಗಿದ್ದಿದ್ರೆ ಹೇಗೆ ಅಂತ ಅನ್ನಿಸ್ತಿತ್ತು. ಮನಸ್ಸಲ್ಲಿ ಒಂದು ಚಿಕ್ಕ ಆಸೆನೂ ಮೂಡ್ತಿತ್ತು. ಆದರೆ ಏನು ಮಾಡೋದಪ್ಪ, ಮರದ ಬೇರು ಮಣ್ಣಿನ ಒಳಗಡೆ ಇರಬೇಕಲ್ವಾ? ಬೇರೆ ಆಸೆ ಪಡ್ತು ಅಂತ ಮಣ್ಣಿಂದ ಹೊರಗೆ ಬಂದ್ಬಿಟ್ಟಿದ್ದಿದ್ರೆ ಮರ ಬಿದ್ದೋಗ್ತಿತ್ತು ಅಲ್ವಾ? ಆಗಲೇ ತೀರ್ಮಾನ ಮಾಡಿದೆ ಅಪ್ಪ, ನಾನು ಓದಿಲ್ಲ ಅಂದರೆ ಏನಾಯಿತು, ಓದೋ ಆಸೆ ಇರೋ ಮಕ್ಕಳನ್ನ ಓದಿಸ್ಬೇಕು ಅಂತ, ಅವ್ರಿಗೆ ನನ್ನ ಕೈಯಲ್ಲಾಗಿದ್ದು ಸಹಾಯ ಮಾಡಬೇಕು ಅಂತ. ಮಗಳೇ, ನೀನು ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ ಅಂತ ನೀವು ನನ್ನ ಹತ್ರ ಕೇಳ್ತಾ ಇದ್ರಿ. ಆಗ ನಾನು ದೊಡ್ಡೋಳಾದ್ಮೇಲೆ ಪೊಲೀಸ್ ಆಫೀಸರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ನೆನಪಿದ್ಯಪ್ಪ? ಪೊಲೀಸ್ ಆಫೀಸರ್ ಆಗೋದಕ್ಕೆ ಓದಬೇಕು. ಆದರೆ ಓದು ನನ್ನ ಕನಸಾಗೋಯ್ತು. ಯಾಕಂದರೆ ಮನೆ ಜವಾಬ್ದಾರಿ ನನ್ನ ಕೈಯಲ್ಲಿತ್ತಲ್ವಾ ಅಪ್ಪ. ಈಗ ಆ ಕನಸನ್ನು ನನ್ನ ಗಂಡನ ಮನೆಯವರು ನಿಜ ಮಾಡ್ತಾ ಇದ್ದಾರೆ. ನನ್ನ ಅತ್ತೆ ಮಾವ ಅದಕ್ಕೆ ಅಡಿಪಾಯ ಹಾಕೊಡ್ತಾ ಇದ್ದಾರೆ. ನೀವು ಮಾಡಿದ ಪುಣ್ಯ ನನಗಿನ್ನೂ ಕಾಯ್ತಿದೆ ಅನಿಸುತ್ತೆ ಅಪ್ಪ. ಅದಕ್ಕೆ ನನಗೆ ಮನೆಯವ್ರು ಸಿಕ್ಕಿದ್ದಾರೆ. ಅಪ್ಪ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಸ್ಪ್ಯಾನರ್ ಹಿಡಿದಿರೋ ಕೈ ಈಗ ಪೆನ್ ಐ ಆಮ್ ಸಾರಿ ನಚ್ಚಿ. ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಬೇಜಾರು ಮಾಡ್ಕೋಬೇಡ. ತಂದೆಯಾಗಿ ನಾನು ಬದುಕಿದ್ದು ಕೂಡ ನನ್ನಿಂದ ನಿನಗೆ ಸಿಗಬೇಕಾಗಿದ್ದು ಯಾವ ಪ್ರೀತಿನೂ ನಾನು ನಿನಗೆ ಕೊಡೋಕ್ಕಾಗ್ತಾ ಇಲ್ಲ.
ನನಗೆ ನಾಚಿಕೆ ಆಗುತ್ತೆ ಒಂದೊಂದು ಸಾರಿ. ಅಂಥದ್ರಲ್ಲಿ ನೀನು ಸಮಾಧಾನ ಮಾಡ್ಕೊತ ಹೇಳ್ತಾ ಇದೀಯ. ನಾನೇನು ಮಾಡಲಿ? ಯಾವುದು ನನ್ನ ಕೈಲಿಲ್ಲ. ಐ ಆಮ್ ಹೆಲ್ಪ್ಲೆಸ್ ಮಗನೇ. ಹೋಗಿದ್ದಾರೆ. ನ್ಯಾಯವಾಗಿ ನೋಡಿದ್ರೆ ರಾಜಾರೋಷವಾಗಿ ಆ ಮಗುಗೆ ಈ ಪ್ರೀತಿ ಸಿಗಬೇಕು. ಆದರೆ ಏನು ಮಾಡೋದು, ತಂದೆ ತಾಯಿಗಳು ಮಾಡಿದ ತಪ್ಪಿಗೆ ಪಾಪ ಈ ಮಗು ಅನುಭವಿಸ್ತಾ ಇದ್ದಾನೆ. ಇರಲಿ, ಹೀಗಾದರೂ ಅವನಿಗೆ ಪ್ರೀತಿ ಸಿಗ್ತಾ ಇದೆಯಲ್ಲ, ಅಷ್ಟಕ್ಕೆ ನಾವು ಸಂತೋಷ ಪಡಬೇಕು. ಏನಾಯಿತು ಲಕ್ಷ್ಮಣ? ಮಗುನ ಕರ್ಕೊಂಬಂದು ಚಾಕ್ಲೇಟ್ ಎಲ್ಲ ಕೊಡ್ತಿದ್ದೆ. ಹಾಂ, ಆಮೇಲೆ ಅದೇನು ಗೊತ್ತಾ, ಇವರಮ್ಮ ಇಲ್ಲಿ ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ದಾಳೆ. ಪಾಪ ಮಗುಗೆ ತಂದೆ ಬೇರೆ ಇಲ್ಲ ಅಂತ ಕಾಣುತ್ತೆ. ತಂದೆ ಇಲ್ಲದ ಮಕ್ಕಳು ಅಂದರೆ ಎಲ್ರಿಗೂ ತಾತ್ಸಾರನೇ ಅಲ್ವಾ? ತಂದೆ ಇದ್ದಿದ್ದರೆ ಇವತ್ತು ಇವನಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಹಾಂ ಲಕ್ಷ್ಮಣ, ನಾನೀಗ ಹೇಳಿದ್ದು ನಿಜ ತಾನೇ? ಹೌದಣ್ಣ, ಹೌದು. ಮಕ್ಕಳು ಬೆಳೆಯೋ ಟೈಮ್ನಲ್ಲಿ ತಂದೆ ತಾಯಿ ಜೊತೆಯಲ್ಲಿರಬೇಕು. ತುಂಬು ಕುಟುಂಬದಲ್ಲಿರಬೇಕು. ಇವನ್ ತಾಯಿಗೆ ಅದೇನು ಸಮಸ್ಯೆನೋ ಏನೋ, ಗಂಡನಿಂದ ದೂರ ಇದ್ದಾಳೆ ಪಾಪ. ಅದಕ್ಕೆ ಇರಬೇಕು ಈ ಮಗುವು ಒದ್ದಾಟ, ಫಜೀತಿ. ಇನ್ನೊಂದು ಲಕ್ಷ್ಮಣ, ಪಾಪ ದೊಡ್ಡವ್ರು ಮಾಡಿದ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಅಲ್ವಾ? ಲಕ್ಷ್ಮಣ, ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ನಾವು ಮಾಡಿದ್ದನ್ನು ನಾವೇ ಅನುಭವಿಸ್ಬೇಕು. ಅಲ್ಲ, ಪಾಪ ನಾವು ಮಾಡಿದ್ದನ್ನು ಮಕ್ಕಳು ಅನುಭವಿಸ್ಬೇಕು. ಏನಂತೀಯ? ಹೂಣ್ಣ. ಅದೇನೋ ಬರೀ ಹ್ಞೂ 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 ಅಂತ ಇದೆಯಾ, ಏನು ಹೇಳ್ತಾನೆ ಇಲ್ಲ. ಹಾಗೇನಿಲ್ಲಣ್ಣ, ನೀನು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ಸದ್ಯ ಅಷ್ಟಾದರೂ ಗೊತ್ತಾಯ್ತಲ್ಲ. ನೀನು ಮುಂದುವರಿಸು. ಅಲ್ಲ, ನಾನು ಆ ಕೆಲಸದೊಳಗೆ ಬೈದರೆ ನಮ್ಮ ಚಿಕ್ಕಪ್ಪ ಯಾಕೆ ನನ್ನ ಮೇಲೆ ರೇಗಬೇಕು ಅಂತ ನಾನು ನೋಡ್ತಾನೆ ಇದ್ದೀನಿ ಸುಹಾಸ್. ಪ್ರತಿ ಸತಿ ಆ ಪದ್ಮ ಮತ್ತು ನಚ್ಚಿ ವಿಚಾರ ಬಂದಾಗೆಲ್ಲ ನಮ್ಮ ಚಿಕ್ಕಪ್ಪ ನಾರ್ಮಲ್ ಆಗಿರೋದಿಲ್ಲ.
there's definitely something going on between them. ನನಗೂ ಹಾಗೆ ಅನಿಸ್ತಿದೆ ಡಾರ್ಲಿಂಗು. ಕಾರ್ತಿಕ್ಕು ನಚ್ಚಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಚಿಕ್ಕಪ್ಪ ಇದ್ದು ಬದ್ದು ಎಲ್ಲ ಕೆಲಸನೂ ಬಿಟ್ಟು ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಅಲ್ವಾ ಡಾರ್ಲಿಂಗು? ಆ ನಚ್ಚಿ ಬಗ್ಗೆ ಯಾಕೆ ಇಷ್ಟೊಂದು ಕೇರು? ನೋ ಸುಹಾಸ್, ನಚ್ಚಿ ಬಗ್ಗೆ ಅಷ್ಟೇ ಅಲ್ಲ, ಆ ಪದ್ಮನ್ ಬಗ್ಗೆನೂ ಇವರಿಗೆ ಎಕ್ಸ್ಟ್ರಾ ಕೇರ್ ಇದೆ. ಆಗಾಗ ಕದ್ದು ಮುಚ್ಚಿ ಆ ಪದ್ಮನ್ ಜೊತೆ ಮಾತಾಡ್ತಿರೋದನ್ನ ನಾನೇ ನೋಡಿದ್ದೀನಿ. ಹೌದಾ ಡಾರ್ಲಿಂಗು? ಮನೆಯವ್ರ ಮುಂದೆ ಪದ್ಮ ಮೇಲೆ ರೇಗ್ತಾರಲ್ವಾ? ರೈಟ್, ಅದಕ್ಕೆ ನನಗೂ ಡೌಟ್ ಬರ್ತಾ ಇರೋದು. ಚಿಕ್ಕಪ್ಪನ ಮಾತಿಗೂ ನಡವಳಿಕೆಗೂ ಸಂಬಂಧನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಕಳ್ಳನ ಮನಸ್ಸು ಉಳ್ಳುಳ್ಗೆ ಅಂತ. ಕರೆಕ್ಟ್, ಆ ಥರದ್ದೇ ಇಲ್ಲೇನೋ ನಡೀತಾ ಇದೆ ಸುಹಾಸ್. ಅವರಿಬ್ಬರ ಮಧ್ಯೆ ಖಂಡಿತವಾಗ್ಲೂ ಏನೋ ವಿಷಯ ಇದೆ. ಅದೇನು ಅಂತ ನಾವು ತಿಳ್ಕೋಬೇಕು. ಅದೇನೋ ಸರಿ ಡಾರ್ಲಿಂಗು, ಆದರೆ ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಆಗಬಾರ್ದು. ಹುಷಾರು. ಈ ಸಲ ನಾನು ಪ್ರಾಪರ್ ಪ್ಲ್ಯಾನ್ ಮಾಡ್ತೀನಿ ಸುಹಾಸ್. ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈ ವಿಷಯನ ಯಾರಿಂದ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪ, ಮುಂದಿನ ಜನ್ಮ ಅನ್ನೋದಂತ ಒಂದಿದ್ರೆ ನಾನು ನಿನ್ನ ಮಗಳಾಗೆ ಹುಟ್ಟಬೇಕು ಅಪ್ಪ. ಏಯ್ ಕೇಳಿ ಬೇಬಿ, ಇವತ್ತು ನನ್ನ ಮಾವನ ಬರ್ಡೇ. ಸೊ ಅಳಬಾರ್ದು. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹೆಂಡತಿ ರೌಡಿ. ಅವಳಿಗೆ ಈ ಅಳದೆಲ್ಲ ಸೂಟ್ ಆಗಲ್ಲ. ನೀನು ರೌಡಿ ಥರ ಇದ್ದೇನೆ ಚಂದ. ಆ್ಯಕ್ಚುಲಿ ನಾನೇನೋ ಯೋಚನೆ ಮಾಡ್ತಾ ಇದ್ದೆ, ನೀನು ಯಾಕೆ ಮಾವನ ಫೋಟೋನ ದೊಡ್ಡದಾಗಿ ಫ್ರೇಮ್ ಮಾಡಿಸಿ ಅಲ್ಲಿ ಹಾಕ್ಬಾರ್ದು? ಯಾಕೆ ಅಂದರೆ ಸತ್ಯ, ಫೋಟೋ ಫ್ರೇಮ್ನ ಅಲ್ಲಿ ಹಾಕಿದ್ರೆ ನೀನು ದಿನ ಮಾವನ ಫೋಟೋಗೆ ಹೂವು ಹಾಕ್ತ್ಯಾ. ನಿನಗೆ ಆ ಫೋಟೋ ಫ್ರೇಮ್ ಎಟಕ್ಸಲ್ಲ. ಆವಾಗ ನೀನು ನನ್ನ ಹೆಲ್ಪ್ ಕರಿತ್ಯಾ. ನಾನು ಬಂದು ನಿನ್ನ ಎತ್ಕೊಂಡು ನಿನ್ನ ಕೈಲಿ ಮಾವನ ಫೋಟೋಗೆ ಹೂವು ಹಾಕಿಸ್ತೀನಿ. ಆಗ ನನ್ನ ನಿನ್ನ ಮಧ್ಯೆ ಸ್ವಲ್ಪ ಆದರೂ ರೊಮ್ಯಾನ್ಸ್ ಆಗೇ ಆಗುತ್ತೆ. ಆಮೇಲೆ ಹಂಗೋ ಹಿಂಗೋ ಮಾಡಿ ನಿನ್ನ ಸ್ವಲ್ಪ ಹೊತ್ತು ಹಾಗೆ ಕೈಯಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಆಮೇಲೆ ಅಯ್ಯೋ ಅಮ್ಮ ಅಂತ ಢಮಾನ ಕೆಳಗಡೆ ಬಿಟ್ಬಿಡ್ತೀನಿ. ಯಾಕೆ ಅಂದ್ರೆ ತಿಂದು ದಪ್ಪ ಆಗಿದೆಯಲ್ಲ ಅದಕ್ಕೆ. ನೀನೇನು ತುಂಬಾ ತೆಳ್ಳಗಿದ್ಯಾ? ಆಬ್ವಿಯಸ್ಲಿ, ಲುಕ್ ಎಟ್ ಮೀ, ಐ ಆಮ್ ಸೋ ಫಿಟ್. ಕತ್ತೆ ಬಾಲ ಕುದುರೆ ಜುಟ್ಟು ಅಂತೀಯ ನೀನು. ಇನ್ನೇನು ಮತ್ತೆ, ಇದು ನಿನ್ನ ತಪ್ಪಲ್ಲ, ಇದು ನಮ್ಮ ಅಮ್ಮನ ತಪ್ಪು. ಅವ್ರು ಅಡುಗೆ ಮಾಡಿ ನಿನಗೆ ತಿನ್ಸಿ ನೀನು ದಪ್ಪ ಮಾಡಿದ್ದಾರೆ. ಹಿಂಗೆ ತಿಂತಾ ಇದ್ರೆ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಕಾನ್ಸ್ಟೇಬಲ್ಲು ಆಗಲ್ಲ. ಪೊಲೀಸ್ ಆಗಬೇಕು ಅಂದರೆ ನೀನು ನಂತರ ಫಿಟ್ ಆಗಿರಬೇಕು. ನೀನು ಇದೆಯಾ? ಹೌದಾ? ನನ್ನ ಕೈ ಒಂದು ಸರಿ ಹೋಗ್ಲಿ, ಮಾಡ್ತೀನಿ ನಿನಗೆ ಈ ಸತ್ಯ ಏನು ಅಂತ ತೋರಿಸ್ತೀನಿ. ಹೌದಾ? ಹಾಗಿದ್ರೆ ನಾನು ಯಾವುದಕ್ಕೂ ಹುಷಾರಾಗಿರ್ತೀನಿ. ಮಾವ, ನಿಮ್ಮ ಮಗಳಿಂದ ನೀವೇ ನನ್ನ ಕಾಪಾಡಬೇಕು. ಏನಿಲ್ಲ, ನಮ್ಮಪ್ಪ ಏನಾದರೂ ಇದ್ದಿದ್ರೆ ನನ್ನ ಮಗಳನ್ನ ಪಡೆಯೋದಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ಯಾ ಕಣೋ ಅಂತ ಹೇಳಿರೋರು. ಅದು ಒಂಥರ ನಿಜಾನೇ ಬಿಡು. ಒಪ್ಕೊಂಡ್ಯಾ? ನಾನು ಯಾವಾಗ ಒಪ್ಕೊಂಡೆ? ಈಗ ನಾನು ಕೇಳಿಸ್ಕೊಂಡೆ. ನಾನೇನು ಹೇಳಲಿಲ್ಲ. ಇಲ್ಲ, ನೀನು ಒಪ್ಕೊಂಡೆ, ನಾನು ಕೇಳಿಸ್ಕೊಂಡೆ. ಅಪ್ಪ ನೋಡಿದ್ಯಾ, ನಿನ್ನ ಅಳಿಯನ್ಗೆ ಎಷ್ಟು ಬೇಗ ಜ್ಞಾನೋದಯ ಆಗೋಯ್ತು. ಅದು ನೀನು ಹುಟ್ಟಿದ ಹಬ್ಬದ ದಿವಸ. ವಾ 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 ವಾ. ಸತ್ಯ, ನಿಜಾನ ಒಪ್ಕೊಳ್ಳೋದಕ್ಕೆ ನನಗೆ ಯಾವ ರೀತಿ ನಾಚಿಕೆನೂ ಇಲ್ಲ.
ನೀ ನನ್ನ ಲೈಫಿನ ಬೆಸ್ಟ್ ಬ್ಲೆಸ್ಸಿಂಗ್. ನಿನ್ನಂಥ ಮಗಳನ್ನ ಹೆತ್ಕೊಟ್ಟಿದ್ದಕ್ಕೆ ನಮ್ಮ ಮಾವನಿಗೆ 100 ಸತಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ.